ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ. ಇದು ಗುರುವಾರ ದಿನದ ವ್ಲಾಗ್ ಆಗಿರುತ್ತಾ. ಹ್ಯಾಪಿ ನ್ಯೂ ಇಯರ್ ಟು ಆಲ್. ನೋಡ್ರಿ ನಮ್ಮ ಅತ್ತಿ ಬೇಗೆದ್ದು ನ್ಯೂ ಇಯರ್ದು ರಂಗೋಲಿ ಹಾಕತ್ತಿದ್ರು. ಎಷ್ಟು ಚಂದ ಹಾಕ್ಯಾರ. 2026 ಹ್ಯಾಪಿ ಅಂತಷ್ಟ ಬರ್ದಿದ್ರೆ ನ್ಯೂ ಇಯರ್ ನೀನೇ ಬರಿ ಅಂತಂದ್ರೆ ನೋಡ್ರಿ ಹೆಂಗಾಗೈತೆ ಅಂತ ಕೇಳಿದ್ರೆ ಚಂದಾಗೈತ್ರಿ ಅಂತ ಹೇಳಿದ್ರೆ ನಾನು ಡ್ಯೂಟಿ ಮುಗಿಸ್ಕೊಂಡು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಣ ಅಂತ ಕೇಕ್ ತರಕ್ಕೆ ಬಂದಿದ್ದೆ. ಅಲ್ಲಿ ನಂಗೆ ಗ್ರೀನ್ ಕಲರ್ ಮತ್ತು ಪರ್ಪಲ್ ಕಲರ್ ಕೇಕ್ ಇಷ್ಟ ಆಯಿತು, ಬಟ್ ಅದನ್ನ ಆರ್ಡರ್ ಮಾಡಿ ಹೋಗಿದ್ರು. ಆಮೇಲೆ ನಂಗೆ ಯಾವ ಕೇಕು ಇಷ್ಟ ಆಗಲಿಲ್ಲ. ಇಲ್ಲಿ ನೋಡಿದೆ ಬಟ್ ಅವು ಇಷ್ಟ ಆಗಲಿಲ್ಲ. ನಾನು ಮತ್ತೆ ಬೇರೆ ಕಡೆ ಬಂದೆ. ಇಲ್ಲಿ ಕೇಕ್ಸ್ ಚೆನ್ನಾಗಿದ್ದವು. ನಾನು ಅದ್ರೊಳಗೆ ಪೈನಾಪಲ್ ಫ್ಲೇವರ್ದು ತಗೋಬೇಕಂತ ಅಂದ್ಕೊಂಡೆ. ಪೈನಾಪಲ್ ಫ್ಲೇವರ್ದು ಭಾಳ ಇತ್ತು, ಹಾಗಾಗಿ ನಂಗೆ ಸಿಗ್ತದೆ. ನೋಡ್ರಿ ಕೇಕ್ ಎಷ್ಟು ಚಂದದಾಗಿರಲಿ. ಅಣ್ಣ ಇದು ರೆಡ್ ಕಲರ್ ಕೇಕ್ ತೆಗೆ. ರೆಡ್ ಕಲರ್ ಇಷ್ಟ ಆಗಿತ್ತು ಫಸ್ಟ್, ಬಟ್ ನಂಗೆ ಅದು ಯಾಕೋ ಚಲೋ ಅನ್ನಿಸ್ಲಿಲ್ಲ. ನೋಡಕ್ಕೆ ಚಂದಿತ್ತು, ಅದು ಫ್ಲೇವರ್ ಹೆಂಗಿರುತ್ತೇನೋ ಅಂತ ಹೇಳ್ಬಿಟ್ಟು ಈ ಪೈನಾಪಲ್ ಫ್ಲೇವರ್ದು ಇಷ್ಟ ಆಗಿ ಅದೇ ತೊಗೊಂಡೆ. ತಗೊಂಡು ಮನೆ ಕಡೆ ಹೊಂಟೆ. ಇಲ್ಲಿ ನೋಡ್ರಿ ಜಗಳ ಬಗ್ಗೆ ಭಾಳ ಅಂದ್ರೆ ಭಾಳ ರಶ್ ಇತ್ತು. ನೋಡ್ತಿರ್ಬೋದು ನಿಮ್ಗೆ ಎಷ್ಟು ರಶ್ ಐತೆ ಅಂತೇಳಿ. ಮನೆಗೆ ಬಂದೆ ನಾನು. ಗುಬ್ಬಿ ಹೊರಗೆ ಬರ್ತಾಳೇನೋ ಅಂತ ಕರೆದೆ. ಗುಬ್ಬಿ ಬರಲಿಲ್ಲ, ನಾನು ಬಂದೆ. ನೋಡ್ರಿ ನಮ್ಮ ಗುಬ್ಬಿ ಏನು ಮಾಡತ್ತಾಳ ಅಂತ ನೋಡಿದ್ರೆ ಡ್ಯಾನ್ಸ್ ಮಾಡತ್ತಾಳ ಗುಬ್ಬಿ. ನ್ಯೂ ಇಯರ್ಕ್ ರೀ ನೋಡ್ರಿ ಹೆಂಗೆ ಡ್ಯಾನ್ಸ್ ಮಾಡತ್ತಾಳ ಗುಬ್ಬಿ. ಫುಲ್ ಖುಷಿ ಆಗ್ಬಿಟ್ಟೈತೆ ಆಕೆಗೆ. ಕೇಕ್ ತರೋದು ನನ್ನ ಗಂಡಂಗೆ ಕೇಳಿರಲಿಲ್ಲ. ನೋಡೋಣ ಬರೀ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ. ಏನು ನೋಡ. ಹಾಂ ರೀ, ಹಾಂ ಖುಷಿ ಆಯ್ತು. ಸರ್ಪ್ರೈಸ್. ನಮ್ಮ ಅತ್ತಿ ಊಟಕ್ಕೆ ಏನು ಮಾಡಿದ್ರು ಅಂತ ನೋಡುತ್ತಿದ್ದೆ. ಚಪಾತಿ ಮತ್ತು ಕಾಳು ಪಲ್ಯ, ಮಜ್ಜಿಗೆ ಸಾರು, ಅನ್ನ ಮಾಡಿದರು. ಊಟ ಮಾಡಿದೆ. ಊಟ ಮಾಡಿ ಗುಬ್ಬಿದು ನ್ಯೂ ಇಯರ್ದು ಫೋಟೋ ಶೂಟ್ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಗುಬ್ಬಿ ಫೋಟೋ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಚಪ್ಪಾಳೆ ಹೊಡಿಯಪ್ಪ, ಚಪ್ಪಾಳೆ. ಗುಬ್ಬಿ ಪೋಸ್ ಕೊಡ್ಲಿ ಅಂತ ಸರ್ಕಸ್ ಎಲ್ಲ ಆಯ್ತು. ಇದೆಲ್ಲ ಮಾಡತ್ತಿದ್ಲು. ನಮಸ್ಕಾರ ನಮಸ್ಕಾರ ಮಾಡಪ್ಪಜಿ. ಗುಬ್ಬಿ ನೆಕ್ಸ್ಟ್ ನಾವು ನ್ಯೂ ಇಯರ್ದು ಒಂದು ಸಣ್ಣ ಮೆಮೊರಿ ಇರಲಿ ಅಂತ ಕೇಕ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡ್ರಿ ನಮ್ಮ ಗುಬ್ಬಿ ಸ್ವಲ್ಪ ಹೆದರಿದ್ಲು. ನೋಡ್ರಿ ನಮ್ಮ ಗುಬ್ಬಿ ರಿಯಾಕ್ಷನ್. ನೋಡ್ರಿ ನಾವು ಎಷ್ಟ ಬ್ಯುಸಿ ಇದ್ರು ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ. ನೋಡ್ತಿರ್ಬೋದು ನೀವು, ಅವರು ಎಷ್ಟು ಖುಷಿಯಾಗಿದ್ದಾರೆ. ನಾನು ಕೇಕ್ ತರೋದು ಹೇಳಿರಲಿಲ್ಲ ಅವ್ರಿಗೆ. ಅಲ್ಲಿ ನೋಡ್ರಿ
ನೋಡ್ರಿ ನಮ್ಮ ಗುಬ್ಬಿ ಕೇಕ್ ತಿನ್ನಂದ್ರು ಅಲ್ಲ ನಾತಿದ್ಲು. ಎಲ್ಲರೂ ತಿನ್ಸಕ್ಕೆ ಹೋದ್ವಿ, ಆಕೆ ಒಟ್ಟ ಕೇಕ್ ತಿನ್ನಲಿಲ್ಲ. ಫಸ್ಟ್ ನಮ್ಮ ಗುಬ್ಬಿದ ನ್ಯೂ ಇಯರ್ದು ಫೋಟೋಶೂಟ್ ಆಯ್ತು, ಆಮೇಲೆ ನಮ್ದು ನ್ಯೂ ಇಯರ್ದು ಸೆಲೆಬ್ರೇಷನ್ ಆಯ್ತು. ನೋಡ್ರಿ ಈ ಥರನಾದರೂ ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಎಷ್ಟು ಖುಷಿ ಆಗುತ್ತೆ. ಸಣ್ಣ ಸಣ್ಣ ವಿಷಯನೇ ಭಾಳ ಖುಷಿ ಕೊಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.